ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದ್ಯಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः शन्नो मित्रः शन्वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि व्रतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्तिः 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 श्रीगुरुभ्यो नमः ಭಗವಂತ ಅಲ್ಲಿ ಪ್ರಾಣ, ಅದೇ ರೀತಿಯಾಗಿ ಅಪಾನ, ವ್ಯಾನ ಇತ್ಯಾದಿ ಎಲ್ಲ ಶಬ್ದಗಳನ್ನು ಅದೇ ರೀತಿಯಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಯಥಾರ್ಥವಾಗಿರತಕ್ಕಂತಹ ಅರ್ಥವನ್ನೂ ಕೂಡ ಉಪನಿಷತ್ಕಾರರು ನಮಗೆ ತಿಳಿಸಿಕೊಟ್ಟರು. ಅದಾದ ಮೇಲೆ ಮುಂದೆ ಹೇಳ್ತಾರೆ, ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯ ಅಂತ ಹೇಳಿಕೊಂಡು ಮನೋಮಯನ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಯಾರು ಮನೋಮಯ? ಮನೋಮಯ ಶಬ್ದದಿಂದಾಗಿ ಹೇಳಲ್ಪಡತಕ್ಕಂಥವನು ಯಾರು? ಆ ಮನೋಮಯ ಯಥಾರ್ಥವಾಗಿ ಯಾರನ್ನ ಅದು ಹೇಳ್ತಿದೆ ಎಂಬುದನ್ನು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈ ಪ್ರಾಣಮಯ ಪ್ರಕರಣವನ್ನು ಭಗವಂತನಿಗೆ ಸಮನ್ವಯ ಮಾಡಿದ್ರು. ಅದಾದ ಮೇಲೆ ಈಗ ಮನೋಮಯನ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ಆ ಪ್ರಾಣಮಯನ ಕೋಶದ ಒಳಗೆ ಈ ಮನೋಮಯ ಅವನಿರ್ತಾನೆ. ಹೇಗಿದ್ದಾನೆ ಅಂತ ಕೇಳಿದರೆ, ಅನ್ಯೋಂತರ ಆತ್ಮ ಮನೋಮಯ ಅಂತ. ಅಂದರೆ ಈ ಎಲ್ಲ ಅಶೇಷವಾಗಿರತಕ್ಕಂತಹ ಪೂರ್ಣ ಜ್ಞಾನ, ಸಾಮಾನ್ಯ ಜ್ಞಾನ, ಪೂರ್ಣ ಜ್ಞಾನ ಇದೆಲ್ಲವನ್ನೂ ಕೂಡ ಅಶೇಷ ಪೂರ್ಣ ಜ್ಞಾನವನ್ನು, ಸಾಮಾನ್ಯ ವಿಶೇಷ ಜ್ಞಾನವನ್ನು ಕೂಡಿಕೊಂಡಿರತಕ್ಕಂಥವನು. ಅದೇ ರೀತಿಯಾಗಿ ಅವನು ಜ್ಞಾನ ಪ್ರಚುರ. ಅಷ್ಟು ಮಾತ್ರವಲ್ಲದೆ ಮನೋಮಯ ಅಂತ ಹೆಸರುಳ್ಳವನು. ಯಾಕೆ? ಸವಾ ಏಷ ಪುರುಷವಿಧಯೇವ ತಸ್ಯ ಪುರುಷವಿಧಾಮ್ ಅಂತ ಹೇಳಿಕೊಂಡು ಅವನ ನಾಮಧೇಯವನ್ನು ಕೂಡ ಅಲ್ಲಿ ಸಮನ್ವಯವನ್ನು ಮಾಡ್ತಾರೆ. ಅದಾದ ಮೇಲೆ ಆ ಮನೋಮಯ ಹೇಗಿದ್ದಾನೆ ಅಂತ ಕೇಳಿದರೆ, ಅವನೂ ಕೂಡ ಒಂದು ಪುರುಷಾಕಾರವನ್ನು ಹೊಂದಿದ್ದಾನಂತೆ. ಅಂದರೆ ಪುರುಷನ ಆಕಾರ, ಅಲ್ಲಿ ಪುರುಷನ ಆಕಾರವನ್ನು ಹೊಂದಿಕೊಂಡು ತಾನು ಅಲ್ಲಿರ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಆ ಮನೋಮಯ ನಾಮಕನಾಗಿರ್ತಕ್ಕಂತಹ ಆ ಭಗವಂತ ಏನಿದ್ದಾನೆ ಅವನು ಅಲ್ಲಿ ಆ ಸಂಕರ್ಷಣನ ಶಿರಸ್ಸು ಯಾವುದು ಅಂತ ಕೇಳಿದರೆ, ಯಜುರ್ವೇದ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ಹವಿರ್ಭಾಗವನ್ನು ನೀಡತಕ್ಕಂತಹ ಯಜುಸ್ಸು ಅಂತ ಅವನ
ಶಿರ. ಇನ್ನು ಋಗ್ವೇದ ಪ್ರತಿಪಾದ್ಯಮಾನವಾಗಿರತಕ್ಕಂತಹದ್ದು ರಂಗನಾಮಕವಾಗಿರತಕ್ಕಂತಹದ್ದು. ಯಾಕೆ? ಅನ್ವಯಂ ಪುರುಷವಿದ ತಸ್ಯ ಯಜುರೇವ ಶಿರಃ. ಯಜುಸ್ಸು. ಯಾವುದು ಯಜಸ್ಸು ಅಂತ ಹೇಳಿದರೆ? ಯಜುಸ್ಸು ಅಂತ ಹೇಳಿದರೆ ಯಾಗದಲ್ಲಿ ಹವಿರ್ಭಾಗವನ್ನು ನಾವು ಆಹುತಿಯನ್ನು ನೀಡಲಿಕ್ಕೆ ಅದನ್ನು ಉಪಯೋಗ ಮಾಡತಕ್ಕಂತಹದ್ದು. ಅಂತಹ ಹವಿರ್ಭಾಗವನ್ನು ಸ್ವೀಕಾರ ಮಾಡತಕ್ಕಂತಹ ಹವಿರ್ಭಾಗವನ್ನು ನೀಡತಕ್ಕಂತಹ ವ್ಯವಸ್ಥೆಯಲ್ಲಿ ಅತಿ ಯಜಸ್ಸು ಅಂತ ಹೆಸರನ್ನು ಹೊಂದಿದೆ. ಇನ್ನು ದಕ್ಷಿಣ ಬಾಹು ಅದು ದಕ್ಷಿಣ ಪಕ್ಷ. ಋಗ್ವೇದಾಭಿಮಾನಿಯಾಗಿರ್ತಕ್ಕಂತಹ ಭಗವಂತ ಅವನು ರಂಗನಾಮಕ. ಅಂದರೆ ಋಗ್ವೇದ ಪ್ರತಿಪಾದ್ಯಮಾನವಾಗಿ ಸಮಸ್ತ ವಿಧವಾಗಿರ್ತಕ್ಕಂತಹ ಪೂಜಾದಿಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಆದದ್ರಿಂದಾಗಿ ಅವನನ್ನು ರಂಗನಾಮಕನಾಗಿ ಅವನನ್ನು ಅಲ್ಲಿ ಹೇಳ್ತಾರೆ. ಅದಾದ ಮೇಲೆ ಅವನು ದಕ್ಷಿಣ ಬಾಹುವನ್ನು ಹೇಳಿದರು. ವಾಮಬಾಹು ಅದು ಸಾಮೋತ್ತರ ಪಕ್ಷ, ಉತ್ತರ ಪಕ್ಷ. ಈ ಇನ್ನೊಂದು ಬಾಹು ಅದು ಸಾಮನಾಮಕವಾಗಿದೆ. ಯಾಕೆ ಅಂತ ಕೇಳಿದರೆ ಎಲ್ಲ ಭಕ್ತರ ದೋಷಗಳನ್ನೆಲ್ಲ ದೂರ ಮಾಡಿ ಅವರನ್ನು ನಿರ್ದೋಷರು ಅಂತ ಅವರನ್ನು ಮಾಡ್ತಾನೆ ಭಗವಂತ. ಮತ್ತು ಅವರಿಗೆಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ವ್ಯವಸ್ಥೆ. ಸಮಾನವಾಗಿರ್ತಕ್ಕಂತಹ ವ್ಯವಸ್ಥೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಭಗವಂತ ನೀಡ್ತಾನೆ. ಆದ್ದರಿಂದಾಗಿ ಅವನನ್ನು ಸಾಮ ಅಂತ ಅಲ್ಲಿ ಉತ್ತರವನ್ನು ಹೇಳ್ತಾರೆ. ಇನ್ನು ಅದಾದ ಮೇಲೆ ಭಗವಂತ ವಿಸ್ತೃತವಾಗಿರತಕ್ಕಂತಹ ಉಪದೇಶ ಅದನ್ನು ಪಂಚರಾತ್ರ ಎಂಬುದು ವಿಸ್ತೃತವಾಗಿರತಕ್ಕಂತಹದ್ದು. ಈ ಅತ್ಯಂತ ವಿಸ್ತೃತವಾಗಿರತಕ್ಕಂತಹ ಪಂಚರಾತ್ರದಲ್ಲಿ ಪ್ರತಿಪಾದ್ಯಮಾನ ಭಗವಂತ ಇಡೀ ಪುರಾಣಗಳು, ಇತಿಹಾಸಗಳು, ಪಂಚರಾತ್ರಗಳು ಎಲ್ಲ ಮೂಲ ರಾಮಾಯಣಂಚೈವ ಎಂಬುದಾಗಿ ಅಲ್ಲಿ ಪ್ರಮಾಣವನ್ನು ಅಲ್ಲಿ ಹೇಳ್ತಾರೆ. ಅದರಲ್ಲಿ ಪಂಚರಾತ್ರ ಪ್ರತಿಪಾದ್ಯಮಾನನಾಗಿ ಭಗವಂತ ಅತ್ಯಂತ ವಿಶಿಷ್ಟ ಅಂತನಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇದು ಅವನ ಪ್ರತಿಪಾದ್ಯಮಾನವಾದರಿಂದಾಗಿ ಅವನನ್ನು ಆದೇಶ ಇಡೀ ವೇದಗಳಿಂದ ಪಂಚರಾತ್ರಗಳಿಂದ ಹೇಳಲ್ಪಡುವವನು. ಅಷ್ಟು ಮಾತ್ರವಲ್ಲದೆ ಎಲ್ಲಿಯ ತನಕ ಇದೆ ಅಂತ ಕೇಳಿದರೆ ಅಥರ್ವಾಂಗಿನ ಸಹ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿಕೊಂಡು ಇಡೀ ಪ್ರಧಾನರಾಗಿರತಕ್ಕಂತಹ ದೇವತೆಗಳಲ್ಲಿ ಶ್ರೇಷ್ಠರಾಗಿರತಕ್ಕಂತಹ ಅಂಗಿರಸು ಅವರ ನಾಮಧೇಯವು ಕೂಡ ಇವನದ್ದೇ ಆಗಿದೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಆಚಾರ್ಯರು ಏನು ಹಿಂದೆ ಹೇಳಿರ್ತಕ್ಕಂತಹ ಮಂತ್ರಗಳಿಗೆ ಭಾಷ್ಯವನ್ನು ಹೇಳ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಅಂತ ಕೇಳಿದರೆ ತಸ್ಮಿನ್ ಸಂಕರ್ಷಣಸಿದ ಅಂತ ಹೇಳಿಕೊಂಡು ಶಿರಸ್ತಸ್ಯ ಯಜುರ್ನಾಮ ಯಜ್ಞಾನ ಭರಣಾತ್ ಸ್ಮೃತಂ. ಅವನ ಶಿರಸ್ಸು ಅದು ಯಜಸ್ಸು ಅಂತ ಹೇಳಲ್ಪಟ್ಟಿದೆ. ಯಾಕೆ? ಯಜ್ಞಾನ ಭರಣಾತ್ ಯಜ್ಞಗಳನ್ನು ತಾನು ಅವಿರ್ಭಾಗವನ್ನು ಸ್ವೀಕಾರ ಮಾಡ್ತಾನೆ. ಯಜ್ಞಗಳಲ್ಲಿ ಸಮಸ್ತವಾಗಿರತಕ್ಕಂತಹ ಯಜ್ಞಗಳಲ್ಲಿ ತಾನಿದ್ದುಕೊಂಡು ಆ ಯಜ್ಞಗಳ ಫಲವನ್ನು ತಾನು ಆಹರಣಾತ್ ಅವನು ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ಅವನನ್ನು ಯಜ್ಞ ಅಂತ ಕರೀತಾರೆ. ಇನ್ನು ಯಜುಸ್ಸಂಸ್ಥಂಚ ಬಾಹು ಋಕ್ ಸಾಮಾದಸಿತವು ಸದಾ. ಅವನ ಬಾಹು ಭಗವಂತನ ತೋಳು ಅದು ಏನಾಗಿದೆ? ಯಜುಸ್ಸಂಸ್ಥಂ ಬಾಹು ಋಕ್ ಸಾಮ ಅಂತಹ ಋಗ್ವೇದದಲ್ಲಿ ಸಾಮದಲ್ಲಿ ಎಲ್ಲದರಲ್ಲೂ ಕೂಡ ತಾನಿದ್ದಾನೆ. ಯಾಕೆ? ಪ್ರಾಣನಾಮಕನಾಗಿರ್ತಕ್ಕಂತಹ ಪ್ರದ್ಯುಮ್ನಲ್ಲಿ ಸಂಘರ್ಷಣ ಇದ್ದಾನಂತೆ. ಆದ್ದರಿಂದಾಗಿ ಯಜ್ಞಗಳಲ್ಲಿ ಅವನು ಆವಿರ್ಭಾಗವನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಅವನ ಶಿರಸ್ಸು ಅದು ಯಜಸ್ಸು ಅಂತ ಅನಿಸಿಕೊಂಡಿದೆ. ಮತ್ತು ಯಜುರ್ವೇದ ಪ್ರತಿಪಾದ್ಯಮಾನವಾದ್ದರಿಂದಾಗಿಯೂ ಕೂಡ ಯಜಸ್ಸು ಅಂತ ಅನಿಸಿಕೊಂಡಿದೆ. ಇನ್ನು ಅದಾದಮೇಲೆ ಅವನ ಬಾಹುಗಳು ಋಗ್ವೇದ ಮತ್ತು ಯಜುರ್ವೇದ ಸಾಮವೇದ ಪ್ರತಿಪಾದ್ಯಮಾನವಾಗಿದೆ.
ಅದರಿಂದಾಗಿ ಋಕ್ ಸಾಮ ಅಂತ ಅದು ಅನಿಸಿಕೊಂಡಿದೆ. ಅಷ್ಟು ಮಾತ್ರವಲ್ಲದೆ ಋಕ್ ಅಂದರೆ ಋಗರ್ಚನಾಯ ಸ್ವೀಕಾರಾತ್ ಸಾಮದೋಷ ಸಮೀಕೃತೆ. ಭಗವಂತ ಋಗರ್ಚನಾಯ ಸ್ವೀಕಾರಾತ್ ಎಲ್ಲ ಅರ್ಚನಾದಿಗಳನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಅವನನ್ನು ಋಕ್ ಅಂತ ಹೇಳ್ತಾರೆ. ಇನ್ನು ಸಾಮ, ಯಾಕೆ ಸಾಮ? ಭಗವಂತ ಸಮೀಕೃತೆ ದೋಷಾನ್ನ ಸಮ್ಯಕ್ ಅದನ್ನು ದೂರ ಮಾಡ್ತಾನೆ, ಚೆನ್ನಾಗಿ ದೋಷಗಳನ್ನು ದೂರ ಮಾಡ್ತಾನೆ. ಆದ್ದರಿಂದಾಗಿ ಅವನನ್ನು ಸಾಮ ಅಂತ ಕರೀತಾರೆ. ಅಷ್ಟು ಮಾತ್ರವಲ್ಲದೆ ಪಂಚರಾತ್ರಗತಂ ಮಧ್ಯಮ ದೇಶಾಖ್ಯಂ ಸುವಿಸ್ತತೆ. ಪಂಚರಾತ್ರ ಭಗವಂತನನ್ನು ವೇದಗಳು ಪುರಾಣಗಳು ಎಲ್ಲವೂ ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ. ಆದರೆ ಹೇಗೆ ಅಂತ ಕೇಳಿದರೆ ಸಮ್ಯಕ್ ದೋಷ ಸಮೀಕೃತೆ ಭಗವಂತನನ್ನು ಪಂಚರಾತ್ರದಲ್ಲಿ ಅವನನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇಡೀ ಪಂಚರಾತ್ರ ಪ್ರತಿಪಾದ್ಯಮಾನ ಭಗವಂತ. ಆದುದರಿಂದಾಗಿ ಅವನನ್ನು ಏನು ಕರೀತಾರೆ ಅಂತ ಕೇಳಿದರೆ ಆದೇಶ ಎಂಬುದಾಗಿ ಹೇಳ್ತಾರೆ. ಮತ್ತು ಎಲ್ಲ ಅಥರ್ವಾಕ್ಯಂ ಅಧೋಲೋಕದಲ್ಲಿರತಕ್ಕಂತಹ ಪ್ರಾಣಿಗಳ ಸಮೂಹವನ್ನು ಪ್ರವರ್ತನೆ ಮಾಡ್ತಾನೆ. ಮತ್ತು ಪ್ರಧಾನರಾಗಿರ್ತಕ್ಕಂತಹ ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೆ. ಮನೋವಾಕ್ಯಗಳಿಗೆ ಮನೋವಾಚ ಮಗಮ್ಯಂ ತಂಜಾತ್ವಾ ನಂದರೂಪಿಣಂ ಅಂತ ಹೇಳ್ತಾರೆ. ಮನೋವಾಚ ಅಗೋಚರಂ, ಭಗವಂತ ಮನೋವಾಕ್ಯಗಳಿಗೆ ಅಗೋಚರ, ಮನಸ್ಸಿನಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ವಾಕಿನಿಂದ ಹೇಳಲಿಕ್ಕಾಗೋದಿಲ್ಲ. ಮನೋವಾಚ ಅಗೋಚರಂ, ಭಗವಂತ ಮನೋವಾಕ್ಯಗಳಿಗೆ ಅವನನ್ನು ನಿಲುಕತಕ್ಕಂತಹ ಸಾಮರ್ಥ್ಯ ಇಲ್ಲವಾದ್ರಿಂದಾಗಿ ಅದನ್ನು ಏನು ಹೇಳ್ತಾರೆ ಅಂತ ಕೇಳಿದರೆ ಆ ಪೂರ್ಣ ಅವನನ್ನು ಆನಂದ ಸ್ವರೂಪನಾಗಿರ್ತಕ್ಕಂತಹ ಭಗವಂತನನ್ನು ಆ ಸಂಕರ್ಷಣನನ್ನು ತಿಳಿದಿರುವಂತಾದರೆ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಭಯ ಇಲ್ಲ. ಹೀಗೆ ಆ ಮನೋಮಯ ಭಗವಂತನನ್ನು ತಿಳ್ಕೊಳ್ಳಬೇಕು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಸ್ವರೂಪವುಳ್ಳಂತಹ ಭಗವಂತನನ್ನು ತಿಳ್ಕೊಂಡ್ರೆ ಏನಾಗ್ತದೆ ಅಂತ ಕೇಳಿದರೆ ಕುತಶ್ಚಿನ್ನ ಅಭಿಭಯತಿ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಎಂಬುದಿಲ್ಲ. ಇಲ್ಲದಿದ್ದರೆ ನಮಗೆ ಸದಾ ಕಾಲದಲ್ಲೂ ಕೂಡ ಆ ಭಗವಂತನ ಸ್ವರೂಪ, ಆ ಭಗವಂತನ ಒಂದು ವ್ಯವಸ್ಥೆಯನ್ನು ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದರೆ ಅವನನ್ನು ಚೆನ್ನಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಪಡಬೇಕು. ಅಂತಹ ಒಂದು ಪ್ರಯತ್ನವನ್ನು ಪಟ್ಟೆವು ಅಂತಾದರೆ ಅದಕ್ಕೋಸ್ಕರವಾಗಿ ನಮ್ಮ ಸ್ವಲ್ಪ ಸಾಮರ್ಥ್ಯವನ್ನು ವಿನಿಯೋಗ ಮಾಡಿದೆವು ಅಂತ ಹೇಳಿದರೆ ಆವಾಗ ಏನಾಗ್ತದೆ, ಅಂತಹ ಅದ್ಭುತ ಸ್ವರೂಪವುಳ್ಳಂತಹ ಭಗವಂತನನ್ನು ತಿಳ್ಕೊಂಡದ್ರಿಂದಾಗಿ ನಮಗೂ ಕೂಡ ಆ ಭಯ ಎಂಬುದು ಇರೋದಿಲ್ಲ ಎಂಬುದಾಗಿ ಇದಕ್ಕೆ ಉಪನಿಷತ್ತು ನಮಗೆ ಹೇಳ್ತಾರೆ. ಅದಾದ ಮೇಲೆ ಇನ್ನು ವಿಜ್ಞಾನಮಯ ಭಗವಂತನನ್ನು ವಿಜ್ಞಾನ ಶಬ್ದದಿಂದಾಗಿ ತಿಳ್ಕೊಳ್ಳಬೇಕು. ಹೇಗೆ ಭಗವಂತ ವಿಜ್ಞಾನ ಶಬ್ದವಾಚ್ಯ, ವಿಜ್ಞಾನ ಪದವಾಚ್ಯ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈ ಜ್ಞಾನ ಮನೋಮಯ ಕೋಶ, ಅಲ್ಲಿ ಮನೋನಿಯಾಮಕನಾಗಿ ಅವನಿಂದ ಭಿನ್ನನಾಗಿ ವ್ಯಾಪಿಸಿಕೊಂಡು ವಿಜ್ಞಾನಮಯದಲ್ಲಿದ್ದುಕೊಂಡು, ಅಷ್ಟು ಮಾತ್ರವಲ್ಲದೆ ವಿಜ್ಞಾನ ಯಾಕೆ ಸಾಮಾನ್ಯ ಜ್ಞಾನವನ್ನು ಹೇಳಿದರು, ಇದೀಗ ವಿಶೇಷ ಜ್ಞಾನ ವಿಜ್ಞಾನಮಯ. ಭಗವಂತನಿಗೆ ಅಶೇಷ ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರಲ್ವ, ಅದೇ ರೀತಿಯಾಗಿ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ, ಸಕಲ ವಿಧವಾಗಿರತಕ್ಕಂತಹ ವಿಶಿಷ್ಟವಾದಂತಹ ಜ್ಞಾನವುಳ್ಳವನು. ಆದ್ದರಿಂದಾಗಿಯೂ ಕೂಡ ಅವನು ವಿಜ್ಞಾನಮಯ ಶಬ್ದವಾಚ್ಯನೂ ಆಗಿದ್ದಾನೆ. ಎಂಥವನು ಅಂತ ಕೇಳಿದರೆ ಆ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಭಗವಂತ ಎಂಬುದಾಗಿ ಅದನ್ನು ಹೇಳ್ತಾರೆ. ಎಲ್ಲಿದ್ದಾನೆ ಅಂತ ಕೇಳಿದರೆ ಅವನೂ ಕೂಡ ಈ ಪುರುಷಾಕಾರವನಾಗಿ ಸಂಕರ್ಷಣ ರೂಪನಾಗಿ ಇಡೀ ಪುರುಷಾಕಾರದಲ್ಲಿದ್ದಾನಂತೆ. ಸಂಕರ್ಷಣ ನಾಮಕನಾಗಿ ಪುರುಷಾಕಾರವನ್ನು ಹೊಂದಿದ್ದಾನೆ. ಮತ್ತು
ಆ ವಿಜ್ಞಾನಮಯ ನಾಮಕನಾಗಿರತಕ್ಕಂತಹ ವಾಸುದೇವನ ಶಿರಸ್ಸು ಅದು ಯಾವುದು ಅಂತ ಕೇಳಿದ್ರೆ ಅವನ ಶಿರಸ್ಸನ್ನು ಹೇಳ್ತಾರೆ ಶ್ರುತಿ. ಅವನ ಎಲ್ಲ ತಸ್ಯ ಶ್ರದ್ಧೈವ ಶಿರಃ, ಭಗವಂತನ ಶಿರಸ್ಸು ಅದು ಯಾವುದು? ಸಮಸ್ತ ಶ್ರುತಿಗಳನ್ನು ಧಾರಣೆ ಮಾಡಿದೆ. ಭಗವಂತ ಇಡೀ ಶ್ರುತಿಗಳನ್ನು ಧಾರಣೆ ಮಾಡಿದ್ದಾನೆ. ಅಂದರೆ ಶ್ರುತಿಗಳು ಯಾರ ಅಧೀನವಾಗಿ ಎಲ್ಲಿದೆ? ಶ್ರುತಿಗಳು ಭಗವಂತನ ಮನಸ್ಸಿನಲ್ಲಿ ಅದಕ್ಕೆ ಸ್ಥಾನ. ಆ ಇಡೀ ಸ್ಥಾನವನ್ನು ಕಲ್ಪನೆ ಮಾಡುವಾಗ ಅದಕ್ಕೆ ಹೇಳ್ತಾರೆ ಆ ಭಗವಂತನ ಮನಸ್ಸಿನಲ್ಲಿ ಎಲ್ಲ ಶ್ರುತಿಗಳು ಕೂಡ ಅದು ಇದೆ, ಅಂತಹ ಶಿರಸ್ಸಿನಲ್ಲಿ ಇದೆ. ಇನ್ನು ಅದಾದ ಮೇಲೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಅಂತ ಕೇಳಿದರೆ ಶ್ರದ್ಧಾ ಅಂತ. ಅಂದರೆ ಭಗವಂತ ಶ್ರದ್ಧೆಗೆ ಯಾಕೆ ಹೆಸರು ಅಂತ ಕೇಳಿದ್ರೆ ಅಲ್ಲಿ ತನ್ನ ವಿಶಿಷ್ಟವಾಗಿರತಕ್ಕಂಥ ಒಂದು ಅಂಶವನ್ನು ತಾನು ಇಟ್ಟಿದ್ದಾನೆ. ಅದರಿಂದಾಗಿ ಅವನನ್ನು ತಸ್ಯ ಶ್ರದ್ಧೈವ ಶಿರಃ, ಅದಕ್ಕೆ ಶ್ರದ್ಧಾ ಅಂತ ಹೆಸರು. ಅಂತಹ ಶ್ರದ್ಧೆಯಲ್ಲಿ ತಾನಿದ್ದಾನೆ. ಮತ್ತೆ ಅವನ ದಕ್ಷಿಣ ಬಾಹು ಅದೇನಾಗಿದೆ ಅಂತ ಕೇಳಿದ್ರೆ ಋತಂ ದಕ್ಷಿಣ ಪಕ್ಷ, ಅದು ದಕ್ಷಿಣ ಬಾಹು ಜ್ಞಾನವನ್ನು ಕೊಡ್ತದೆ, ಜ್ಞಾನವನ್ನು ನೀಡ್ತದೆ. ನಮಗೆ ಜ್ಞಾನ ಬರಬೇಕು ಅಂತಾದರೆ ಭಗವಂತನ ಆ ಒಂದು ರೂಪವನ್ನು ಆಲೋಚನೆ ಮಾಡಬೇಕು. ಆ ಭಗವಂತನ ಸ್ವರೂಪವನ್ನು ಆಲೋಚನೆ ಮಾಡಿದೆವು ಅಂತ ಹೇಳಿದರೆ ಅವನ ಒಂದು ಶರೀರವನ್ನು ಆನಂದಮಯನಾಗಿರ್ತಕ್ಕಂತಹ ಭಗವತ್ ಶರೀರವನ್ನು ನಾವು ಆಲೋಚನೆ ಮಾಡಿದೆವು, ಅದನ್ನು ಚಿಂತನೆ ಮಾಡಿದೆವು ಅಂತ ಹೇಳಿದರೆ ಆವಾಗ ಭಗವಂತ ನಮಗೆ ಯಥಾರ್ಥ ಜ್ಞಾನವನ್ನು ಕೊಡ್ತಾನೆ. ಮತ್ತು ಯಥಾರ್ಥ ಜ್ಞಾನದಲ್ಲಿ ನಿಯಾಮಕ ಋತ ಅಂತ ಹೇಳಿದ್ರೆ ಏನು? ಋತ ಶಬ್ದಕ್ಕೆ ಉಪನಿಷತ್ತು ಅರ್ಥವನ್ನು ಹೇಳ್ತದೆ. ಋತ ಶಬ್ದಕ್ಕೆ ಋತಂ ಜ್ಞಾನ ತಥೇರ್ದಾತ, ಜ್ಞಾನಗಳ ಸಮೂಹ, ಜ್ಞಾನದ ತತಿಗಳು ಅಂತ ಹೇಳಿದ್ರೆ ಜ್ಞಾನದ ಸಮೂಹ. ಆ ಜ್ಞಾನ ಸಮೂಹವನ್ನು ಅವನು ಕೊಡ್ತಾನೆ. ಆದ್ದರಿಂದಾಗಿ ಅವನನ್ನು ಅವನ ಬಲ ಬಾಹುವನ್ನು ಆ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದು ಬಾಹುವನ್ನು ಚಿಂತನೆ ಮಾಡಬೇಕು. ಹೇಗೆ ಅಂತ ಕೇಳಿದ್ರೆ ತತಿ ಅಂತ ಹೇಳಿದರು, ಅದನ್ನು ಋತ ಅಂತ. ಇನ್ನೊಂದರಲ್ಲಿ ಆಗುವಾಗ ಸತ್ಯ ಅಂದರೆ ಋತಂ ದಕ್ಷಿಣ ಪಕ್ಷ, ಸತ್ಯಮುತ್ತರ ಪಕ್ಷ. ಭಗವಂತನ ಉತ್ತರ ಪಕ್ಷ ಏನಾಗಿದೆ ಅಂತ ಕೇಳಿದ್ರೆ ಅದು ಸತ್ಯ. ಏನು ಸತ್ಯ ಅಂತ ಹೇಳಿದ್ರೆ ಯಥಾರ್ಥಜ್ಞ, ಅವನ ಸತ್ಯನಾಮಕನಾಗಿ ಸತ್ಯದಲ್ಲಿದ್ದುಕೊಂಡು ಇಡೀ ಜಗತ್ತಿಗೆ ಸತ್ಯನಾಮಕನಾಗಿರ್ತಾನೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯ ಮಧ್ವರು ಭಾಷ್ಯವನ್ನು ಬರೀತಾರೆ. ಶ್ರದ್ಧಾಖ್ಯಂ ಶ್ರುತಿಧರ್ತೃತ್ವಾತ್ ಶ್ರದ್ಧಾಯ ತಚ್ಚಿರಸ್ಥಿತಂ. ಭಗವಂತ ಶ್ರದ್ಧಾಖ್ಯಂ, ಭಗವಂತ ಶ್ರದ್ಧೆಯಲ್ಲಿದ್ದಾನೆ. ಮತ್ತು ಶ್ರುತಿಧರ್ತೃತ್ವಾತ್, ಶ್ರುತಿಗಳನ್ನು ಧಾರಣೆ ಮಾಡಿದ್ದಾನೆ. ಇನ್ನು ಶ್ರದ್ಧಾಯ ತಚ್ಚಿರಸ್ಮೃತಂ, ಅವನು ಶ್ರದ್ಧೆಯಲ್ಲಿ ತಾನು ಇದ್ದಾನೆ. ಅದರಿಂದಾಗಿ ಅವನನ್ನು ಏನು ಕರೀತಾರೆ? ಅವನನ್ನು ಶ್ರದ್ಧಾ ಅಂತ ಕರೀತಾರೆ. ಅಷ್ಟು ಮಾತ್ರವಲ್ಲದೆ ಋತಂ, ಅವನನ್ನು ಋತಂ ದಕ್ಷಿಣ ಪಕ್ಷ. ಯಾಕೆ? ಋತಂ ಜ್ಞಾನತಥೇರ್ದಾತ, ಭಗವಂತ ಜ್ಞಾನತತಿಗಳನ್ನು, ಜ್ಞಾನ ಸಮೂಹವನ್ನು ನೀಡುತ್ತಾನೆ. ಮತ್ತು ಋತಸ್ಥೋ ದಕ್ಷಿಣಕರ, ಋತಸ್ಥ, ಅವನು ಋತನಾಮಕನಾಗಿ ಋತುವಿನಲ್ಲಿ ಇದ್ದಾನೆ. ಆದ್ದರಿಂದಾಗಿ ಅವನನ್ನು ಋತು ಅಂತ ಕರೀತಾರೆ, ಋತಂ ಅಂತ. ಇನ್ನು ವಾಮ ಸತ್ಯಸ್ಥಿತಂ ಸತ್ಯಂ ಸತಾ ಯಸ್ಮಾನ್ ನಿಯಾಮಕ, ಭಗವಂತ ಸತ್ಯ. ಯಾಕೆ ಸತ್ಯ? ಸತ್ಯಸ್ಥಿತ ಸತ್ಯಂ, ಭಗವಂತ ಸತ್ಯಸ್ಥಿತನಾಗಿ ಸತ್ಯದಲ್ಲಿದ್ದುಕೊಂಡು ಸಜ್ಜನರನ್ನು ನಿಯಮನೆ ಮಾಡ್ತಾನೆ. ಅದರಿಂದಾಗಿ ಭಗವಂತ ಸತ್ಯ, ಸಜ್ಜನರನ್ನು ನಿಯಮನೆ ಮಾಡ್ತಾನೆ.
ಯಾರು ಅವನನ್ನು ಚಿಂತನೆ ಮಾಡ್ತಾರೆ, ಯಾರು ಅವನ ಗುಣಗಳ ಚಿಂತನೆಯನ್ನು ಮಾಡ್ತಾರೆ, ಅಂತಹ ಸಜ್ಜನರನ್ನು ನಿಯಮನೆ ಮಾಡ್ತಾನೆ, ಅವರನ್ನು ಪೋಷಣೆ ಮಾಡ್ತಾನೆ. ಅದರಿಂದಾಗಿ ಭಗವಂತ ಸತ್ಯ ಎಂಬುದಾಗಿ ಉತ್ತರವನ್ನು ಕೊಡ್ತಾರೆ. ಇನ್ನು ಯೋಗಾಖ್ಯಂ ಸರ್ವಲೋಕಸ್ಯ ಯೋಗಾದೈವ ಯೋಗಗಂ ಮಧ್ಯಂ ಉಚ್ಚಂ ಮಹೋ ನಾಮ ಮಹನೀಯತ್ವ ಸದಾ. ಭಗವಂತ ಮಹಾಪುಚ್ಛಂ ಯೋಗ ಆತ್ಮ. ಭಗವಂತ ಯೋಗ, ಯಾಕೆ ಯೋಗದಲ್ಲಿದ್ದಾನೆ, ಅದರಿಂದಾಗಿ ಯೋಗ ನಾಮಕನಾಗಿ ಅವನನ್ನು ಕರೀತಾರೆ. ಇನ್ನು ಮಹಾಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿಕೊಂಡು ಅಂತಿಮ ಭಾಗದಲ್ಲಿರ್ತಕ್ಕಂಥ ಭಗವಂತ ಅವನ ಪೂಜನೀಯವಾಗಿರ್ತಕ್ಕಂತಹ ಭಾಗಗಳು ಎಲ್ಲವೂ ಕೂಡ ತೇಜೋಮಯನಾಗಿದ್ದಾನೆ. ಮತ್ತು ತೇಜೋಮಯನಾದ್ರಿಂದಾಗಿ ಅವನನ್ನು ಮಹಾ ಎಂಬುದಾಗಿ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಈ ವಿಜ್ಞಾನಮಯನಾಗಿರ್ತಕ್ಕಂತಹ ಭಗವಂತ ಅದನ್ನು ವಿಶ್ಲೇಷಣೆ ಮಾಡಿ ಚೆನ್ನಾಗಿ ಅದರ ಅರ್ಥವನ್ನು, ಒಟ್ಟು ಸಾರಭೂತವಾಗಿರ್ತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ ವಾಸುದೇವ ನಾಮಕನಾಗಿರ್ತಕ್ಕಂತಹ ಭಗವಂತ ಎಲ್ಲರಿಂದ ಪೂಜ್ಯ, ಮತ್ತು ವಿಜ್ಞಾನಮಯ ಕೋಶನಾಗಿ ಋತ್ವಿಕ್ ಯಜ್ಞಾಂಗ ಎಲ್ಲದರಲ್ಲೂ ತಾನಿದ್ದಾನೆ. ಮತ್ತು ಅವನನ್ನು ಸರ್ವದೇಶ ಸರ್ವಕಾಲ ಸರ್ವವ್ಯಾಪ್ತ ಅಂತ ಅವನನ್ನು ಉಪಾಸನೆ ಮಾಡ್ತಾರೆ. ಮತ್ತು ಅಂತಹ ವಿಜ್ಞಾನಮಯನಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದಾಗಿ ಅವನನ್ನು ಸಾಕ್ಷಾತ್ಕಾರಪಡಿಸಿಕೊಂಡೆವು ಅಂತಾದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ, ಶರೀರ ಸಂಬಂಧಿಯಾಗಿ ನಮ್ಮ ಶರೀರಜನ್ಯವಾಗಿರತಕ್ಕಂತಹ ಪಾಪ. ಯಾಕೆ ನಾವು ಪಾಪವನ್ನು ಮಾಡುವಂತಹದ್ದು ಶರೀರಕ್ಕೆ ಬಂದಾಗ, ಈ ಯಾವ ಒಂದು ಪಾಂಚಭೌತಿಕವಾಗಿರ್ತಕ್ಕಂತಹ ಶರೀರವನ್ನು ಹೋಗ್ತೇವೆ, ಆವಾಗ ನಾವು ಏನು ಮಾಡ್ತೇವೆ, ಶರೀರ ಸಂಬಂಧದಿಂದಾಗಿ ಈ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ನಾವು ಪಾಪಗಳನ್ನು ಮಾಡ್ತೇವೆ. ಆ ಪಾಪಗಳನ್ನು ಮಾಡ್ತೇವಲ್ವ, ಅದರಲ್ಲಿ ಏನು ಮಾಡ್ತಾನೆ ಭಗವಂತ ಅಂತ ಕೇಳಿದರೆ, ಕೆಲವೊಂದಷ್ಟು ಪಾಪಗಳನ್ನು ಭಗವಂತ ಪರಿಮಾರ್ಜನೆ ಮಾಡ್ತಾನೆ. ಅದ್ಯಾವುದು ಅಪ್ರಾರಬ್ಧ, ಯಾವುದು ಪ್ರಾರಬ್ಧ ಅಲ್ವೋ ಅಂತಹ ಎಲ್ಲ ದೋಷಗಳನ್ನು ಭಗವಂತ ಪರಿಮಾರ್ಜನೆ ಮಾಡ್ತಾನೆ. ಇನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ಲಿಂಗಭಂಗ ನಂತರ ಒಳಗಿರತಕ್ಕಂತಹ ನಮಗೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಅನಿರುದ್ಧ ದೇಹ, ಎಲ್ಲ ಶರೀರಗಳು ದೇಹಗಳಿದೆ. ಆ ದೇಹಗಳು ಅದೆಲ್ಲವೂ ಕೂಡ ಹೋಗಬೇಕು. ಯಾವಾಗ ಹೋಗುವುದು, ಹೇಗೆ ಹೋಗುವುದು ಅಂತ ಕೇಳಿದರೆ, ಆ ಭಗವಂತನ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತನ ಸಾಕ್ಷಾತ್ಕಾರ ಯಾವಾಗ ಆಗ್ತದೆ ನಮಗೆ, ಆವಾಗ ಈ ಏನು ನಮ್ಮಲ್ಲಿರತಕ್ಕಂತಹ ಲಿಂಗ ದೇಹ ಅದು ಹೋಗಿ ಅದರಿಂದಾಗಿ ನಮಗೆ ಒಳ್ಳೆಯ ಒಂದು ಭಗವಂತನ ಜ್ಞಾನಭರಿತವಾಗಿರತಕ್ಕಂತಹ ಒಂದು ದಿವ್ಯವಾಗಿರತಕ್ಕಂತಹ ದೇಹವನ್ನು ನೋಡುವಂತಹ ಒಂದು ಅನುಗ್ರಹವನ್ನು ಭಗವಂತ ನಮಗೆ ಕರುಣಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ಅಲ್ಲಿ ಯಾವುದೆಲ್ಲ ಶಬ್ದಗಳನ್ನು ಭಗವಂತನಿಗೆ ಸಮನ್ವಯ ಮಾಡಿದ್ರು ಅಂತ ಕೇಳಿದರೆ, ಪ್ರಾಣಮಯ ಆಯಿತು, ಇನ್ನು ಮನೋಮಯ ಆಯಿತು, ಈಗ ವಿಜ್ಞಾನಮಯ ಆಯಿತು. ಅದಾದ ಮೇಲೆ ಆನಂದಮಯ ಶಬ್ದವನ್ನು ಭಗವಂತ ಆನಂದಮಯ. ಯಾಕೆ ಆನಂದಮಯ, ಹೇಗೆ ಆನಂದಮಯ? ಭಗವಂತ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಆತ್ಮಾವೇ ಶುದ್ಧಂತಾಂ ಜ್ಯೋತಿರ್ಹಂ ವಿರಜಾಯ ಪಾಪ ಭೂಯಾಸಗ್ಗ ಸ್ವಾಹ ಅಂತ ಹೇಳಿಕೊಂಡು ಭಗವಂತನನ್ನು ನಾವು ಅದೇ ರೀತಿಯಾಗಿ ಈ ಉಪನಿಷತ್ತಿನಲ್ಲಿ ಆರಂಭದಲ್ಲಿ ಹೇಳಿದ್ದಾರೆ. ಏನು ಉಪನಿಷತ್ತು ಆರಂಭವಾದದ್ದೇ ಹಾಗೆ, ಏನನ್ನ ಹೇಗೆ ಅವನನ್ನು ನೋಡಿಕೊಳ್ಳಬೇಕು, ಹೇಗೆ ಅವನನ್ನು ನೋಡಬೇಕು ಅಂತ ಕೇಳಿದರೆ, ಅಧಿಲೋಕಮಧಿಜ್ಯೋತಿಷ ಅಂತ ಹೇಳಿಕೊಂಡು ಅಲ್ಲಿ ಅಧಿಲೋಕ, ಅಧಿಜ್ಯೋತಿಷ, ಅಧಿವಿದ್ಯ, ಅಧಿಪ್ರಜಾ ಎಲ್ಲವನ್ನು ಹೇಳಿದ್ರಲ್ವ. ಅದೇ ರೀತಿಯಾಗಿ ಈಗ ಈ ಬ್ರಹ್ಮಾನಂದವಲ್ಲಿಯಲ್ಲಿ ಭಗವಂತನ ಆನಂದಮಯ, ವಿಜ್ಞಾನಮಯ, ಮನೋಮಯ ಎಲ್ಲ ಶಬ್ದಗಳನ್ನು ಕೂಡ ಭಗವಂತನಿಗೆ ಸಮನ್ವಯವನ್ನು ಮಾಡ್ತಾರೆ.
ಭಗವಂತ ಎಲ್ಲ ಶಬ್ದಗಳಲ್ಲಿಯೂ ಕೂಡ ವಾಚ್ಯನಾಗಿದ್ದಾನೆ ಎಂಬುದನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಉಪನಿಷತ್ತೇ ಕೊಡ್ತದೆ. ತಸ್ಮಾದ್ವಾ ಏತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋತ್ತರ ಆತ್ಮಾನಂದಮಯಾತ್ ತೇನೈಷ ಪೂರ್ಣಃ ಸವಾಯೇಷ ಪುರುಷವಿಧೈವ ತಸ್ಯ ಪುರುಷವಿದತ. ಇದು ಮುಂದೆ ಹೋಗ್ತದೆ. ಹೀಗೆ ಮಂತ್ರವರ್ಣೋಕ್ತವಾಗಿರ್ತಕ್ಕಂತಹ ವಿಶಿಷ್ಟನಾಗಿರ್ತಕ್ಕಂತಹ ಭಗವಂತ, ವಿಜ್ಞಾನಮಯನಾಗಿರ್ತಕ್ಕಂತಹ ವಾಸುದೇವ, ಅವನಿಂದ ಭಿನ್ನನಾಗಿ ಅವನೊಳಗೆ ವ್ಯಾಪಿಸಿಕೊಂಡಿದ್ದಾನೆ ಭಗವಂತ. ಆನಂದಮಯ ಕೋಶದಲ್ಲಿ ಪೂರ್ಣಾನಂದನಾಗಿ ನಾಮಕನಾಗಿ ಅಲ್ಲಿ ಯಾರಿದ್ದಾನೆ? ನಾರಾಯಣನಿದ್ದಾನೆ. ನಾರಾಯಣ ಅಂತ ಹೇಳಿದ್ರೆ ದೋಷರಹಿತ. ನ ವಿದ್ಯತೆ ಅರಾಹ ನಾರಾಹ ನಾರಾಯಣಮಯನಂ ನಾರಾಯಣ ಅಂತ. ಹೀಗೆ ದೋಷರಹಿತನಾಗಿರ್ತಕ್ಕಂಥವನು ಎಂಬಂತಹ ಅರ್ಥದಲ್ಲಿ ನಾರಾಯಣ ಅಂತ ಹೇಳಿದ್ರು. ಅಂತಹ ನಾರಾಯಣ ಇದ್ದಾನೆ ಅಂತಾಯಿತು. ಆನಂದಮಯನಾಗಿರ ನಾರಾಯಣ ಏನಾಗಿದ್ದಾನೆ? ಅವನು ವಾಸುದೇವನ ಜೊತೆಗೆ ಪೂರ್ಣ ವ್ಯಾಪಿಸಿಕೊಂಡಿದ್ದಾನೆ. ಮತ್ತೆ ಈ ಆನಂದಮಯನಾಗಿರ್ತಕ್ಕಂತಹ ಭಗವಂತ ಅವನು ಒಂದು ಪುರುಷನ ಆಕಾರವನ್ನು ಹೊಂದಿದ್ದಾನೆ. ಲೌಕಿಕವಾಗಿರ್ತಕ್ಕಂತಹ ಒಬ್ಬ ಪುರುಷ ಹೇಗಿರ್ತಾನೋ ಆ ರೀತಿಯಾಗಿರ್ತಕ್ಕಂತಹ ಒಂದು ದೇಹವನ್ನು ಹೊಂದಿದ್ದಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಈ ಆನಂದಮಯ ನಾಮಕನಾಗಿರ್ತಕ್ಕಂತಹ ಭಗವಂತನ ಶಿರಸ್ಸು ಅದು ಏನಾಗಿದೆ ಅಂತ ಕೇಳಿದ್ರೆ ಅನ್ವಯಂ ಪುರುಷವಿದ ತಸ್ಯ ಪ್ರಿಯಮೇವ ಶಿರ. ಪ್ರಿಯ ಯಾಕೆ ಪ್ರಿಯ ಅಂತ ಕೇಳಿದ್ರೆ ಅದು ಮುಕ್ತೈರ್ಗಮ್ಯತೆ. ಭಗವಂತ ಪ್ರಿಯ. ತಸ್ಮಿನ್ ಆನಂದರೂಪೋಸು ಸಿತೋ ನಾರಾಯಣ ಸಲ. ಆನಂದ ನಾಮಕನಾಗಿರ್ತಕ್ಕಂಥ ಭಗವಂತ ನಾರಾಯಣ ನಾಮಕನಾಗಿದ್ದಾನಂತೆ. ಶಿರೇ ಶಿರ ಪ್ರಿಯೇ ಸ್ತಂತಸ್ಯ ಪರ್ಯಯಂ ಪ್ರಿಯನಾಮಕಂ ಅಂತ ಭಾಷ್ಯವನ್ನು ಉದಾಹರಿಸ್ತಾರೆ. ಅವನು ಪ್ರಿಯ ಯಾಕೆ? ಪ್ರಿಯನಾಮಕನಾಗಿ ಶಿರದಲ್ಲಿ ಇದ್ದಾನೆ. ಮತ್ತೆ ಮುಕ್ತರಿಂದ ಗಮ್ಯ. ಯಾರು? ಮೋದ ಪ್ರಮೋದ ನಾಮ ಆನಂದ ಸುತಸ್ತುತ ಅಂತ. ಅವನು ಭಗವಂತನನ್ನ ಮುಕ್ತೈರ್ ಗಮ್ಯತೆ. ಮುಕ್ತರು ಆ ಶಿರಸ್ಸನ್ನು ಉಪಾಸನೆ ಮಾಡಿ ತನ್ಮೂಲಕವಾಗಿ ಅದನ್ನು ಹೊಂದುತ್ತಾರೆ. ಅದರಿಂದಾಗಿ ಅದನ್ನು ಪ್ರಿಯ ಅಂತ ಉತ್ತರವನ್ನು ಕರೀತಾರೆ. ಇನ್ನು ಅದಾದ ಮೇಲೆ ಈ ಒಂದು ವಿಷಯವನ್ನು ಹೇಳಿದ ನಂತರ ಮುಂದಕ್ಕೆ ಹೇಳ್ತಾರೆ, ಆ ಶಿರಸ್ಸು ಮುಕ್ತರಿಂದ ಹೊಂದಲ್ಪಡುತ್ತದೆ. ಅಷ್ಟು ಮಾತ್ರವಲ್ಲದೆ ಸುಖದಲ್ಲಿ ಸುಖವನ್ನು ಕೊಡ್ತದೆ. ಎಂತಹ ಸುಖ ಅಂತ ಕೇಳಿದ್ರೆ ಸ್ವರೂಪಭೂತವಾಗಿರ್ತಕ್ಕಂತಹ ಸುಖ. ಸ್ವರೂಪಭೂತವಾಗಿರ್ತಕ್ಕಂಥ ಸುಖ ಸಿಗುವುದು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿಗುವಂತಹದ್ದು ಕೇವಲ ಮೋಕ್ಷದಲ್ಲಿ ಮಾತ್ರ. ನಮಗೆ ಮೋಕ್ಷ ಸಿಗಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ ಆದರೆ ಆ ಮೋಕ್ಷದ ಸುಖ ಅದು ಲಭಿಸುವಂತಹದ್ದು ಆ ಭಗವಂತನ ಒಂದು ಉಪಾಸನೆಯನ್ನು ಮಾಡಿದ್ರಿಂದಾಗಿ. ಹೇಗೆ ಉಪಾಸನೆ ಮಾಡಬೇಕು ಭಗವಂತನನ್ನ ಅಂತ ಕೇಳಿದ್ರೆ ಪ್ರಿಯ ಅಂತ. ಭಗವಂತನನ್ನ ಪ್ರಿಯ ಸ್ಥಿತತ್ವನಾಗಿ ಪ್ರಿಯ ನಾಮಕನಾಗಿ ಅವನನ್ನು ಉಪಾಸನೆ ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ಇನ್ನು ಹೇಳ್ತಾರೆ, ಆ ಸುಖ ಎಂತಹ ಸುಖ? ಮೋದರೂಪವಾಗಿ ಸುಖಕ್ಕೆ ಆಶ್ರಯ. ಮತ್ತು ವಿಷಯ ಪದಾರ್ಥಗಳ ಜನ್ಯವಾದ ದುಃಖದಲ್ಲಿ ಇದ್ದಾನೆ. ನಮಗೂ ಕೂಡ ಕೆಲವು ಸಂದರ್ಭದಲ್ಲಿ ಮೋದ ಪ್ರಮೋದ ನಾಮವು ಆನಂದ ಸುತತ್ವದ ಮಧ್ಯಮಾನಂದ ಸಂಸ್ಥಂ ಬ್ರಹ್ಮದೃಟ್ಯಾಜ ಬ್ರಹ್ಮಯೇತ್ ಅಂತ. ಭಗವಂತ ಎಲ್ಲೆಲ್ಲ ಇದ್ದಾನೆ ಅಂತ ಕೇಳಿದರೆ ಅವನು ಈ ವಿಷಯ ಪದಾರ್ಥಗಳಿಂದ ಜನ್ಯವಾಗಿರ್ತಕ್ಕ ಸುಖ. ನಮಗೂ ಕೂಡ ವಿಷಯಜನ್ಯವಾಗಿರ್ತಕ್ಕ ಸುಖಗಳು ಉಂಟಲ್ವ? ಹೇಗೆ? ಕಣ್ಣು ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಖುಷಿ ಬರ್ತದೆ. ಕಿವಿಗೆ ಯಾವುದೋ ಒಂದು ವಸ್ತುವನ್ನು ಶಬ್ದವನ್ನು ಕೇಳಿದಾಗ ಖುಷಿ ಬರ್ತದೆ. ಮೂಗು
ಯಾವುದೋ ಒಂದು ಗಾಳಿ ಸುಗಂಧವಾಗಿರತಕ್ಕಂತಹ ಗಾಳಿಯನ್ನು ಮೋಸಿದಾಗ ತನ್ಮೂಲಕವಾಗಿ ಸುಖವನ್ನು ಅನುಭವಿಸದೆ ಇನ್ನು ತ್ವಗಿಂದ್ರಿಯ ಯಾವುದೋ ಒಂದು ವಸ್ತುವನ್ನು ಮುಟ್ಟಿದಾಗ ಅದು ಸುಖವನ್ನು ಅನುಭವಿಸದೆ ಹೀಗೆ ನಮಗೆ ವಸ್ತುನಿಷ್ಠವಾಗಿರತಕ್ಕಂತಹ ಯಾವುದ್ಯಾವುದೋ ವಸ್ತುಗಳಿಂದಾಗಿ ಅಂದರೆ ಪಾಂಚಭೌತಿಕವಾಗಿರತಕ್ಕಂತಹ ವಸ್ತುಗಳನ್ನು ಅನುಸರಿಸಿಕೊಂಡು ನಮಗೆ ಸುಖ ಹುಟ್ಟುತ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದೇ ರೀತಿಯಾಗಿ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಈ ದಶ ಇಂದ್ರಿಯಗಳು, ಅದೇ ರೀತಿಯಾಗಿ ಮನಸ್ಸು, ಈ 11 ಇಂದ್ರಿಯಗಳಿಂದಲೂ ಕೂಡ ನಮಗೆ ಸುಖ ಬರ್ತದೆ. ಶಾರೀರಿಕವಾಗಿರ್ತಕ್ಕ ಸುಖಗಳು, ಅದೇ ರೀತಿಯಾಗಿ ಇನ್ನು ಅಲೌಕಿಕವಾಗಿರುವ ಸುಖಗಳು, ಇದೆಲ್ಲವೂ ಕೂಡ ಹುಟ್ಟುವಂತಹದ್ದು. ಮಾನಸಿಕವಾಗಿಯೂ ಕೂಡ ಕೆಲವು ಸಂದರ್ಭದಲ್ಲಿ ಸುಖ ಎಂಬುದು ಹುಟ್ಟುತ್ತದೆ. ಎಲ್ಲ ಸುಖಗಳು ಕೂಡ ಹೇಗೆ ಅಂತ ಕೇಳಿದರೆ ಭಗವಂತ ಅಲ್ಲಿ ತಾನು ಒಂದು ಅಂಶವನ್ನು ಇಟ್ಟುಕೊಂಡು ಅಲ್ಲಿದ್ದುಕೊಂಡು ಸುಖವನ್ನು ಅನುಭವಿಸುವಂತೆ ಮಾಡ್ತಾನೆ. ಇನ್ನು ಸುಖದಲ್ಲಿದ್ದಾನೆ ಅಂತಾಯಿತು. ಮತ್ತು ಪ್ರಕೃಷ್ಟ ವಿಷಯಜನ್ಯ ಸುಖ, ಇನ್ನು ಸ್ವರೂಪಭೂತ ಸುಖ, ಈ ಎಲ್ಲ ಸುಖಗಳಿಂದಲೂ ಕೂಡ ಅತಿ ಉತ್ಕೃಷ್ಟವಾದ ಸುಖ ಯಾವುದು ಅಂತ ಕೇಳಿದರೆ ಅದು ಅದ್ಭುತ ಸುಖ, ಸ್ವರೂಪ ಸುಖ. ನಮಗೆ ಈ ಲೌಕಿಕ ಸುಖಕ್ಕಿಂತಲೂ ಕೂಡ ಅಲೌಕಿಕ ಸುಖ ಇನ್ನೊಂದಿದೆ. ನಾವು ಮೋಕ್ಷವನ್ನು ಹೊಂದುವಂತಹದ್ದು ಅಥವಾ ಮೋಕ್ಷಕ್ಕೆ ಬೇಕಾಗಿರತಕ್ಕಂತಹ ಒಂದು ಸಾಧನೆಯನ್ನು ಮಾಡಿದಾಗ ತಜ್ಜನ್ಯವಾಗಿರ್ತ ಸುಖ, ಮೋಕ್ಷ ಅದು ಸುಖ, ಸ್ವರೂಪ ಸುಖ ಅಂತ ಹೇಳ್ತಾರೆ. ಆ ಸುಖ ಒಳಗಿನ ಏನು ಶುದ್ಧವಾಗಿರ್ತಕ್ಕ ಚೈತನ್ಯ ಅವನಿದ್ದಾನೆ, ಅವನಿಂದ ಅವನಿಗೆ ಅನುಭವ ಆಗುವಂತಹದ್ದು. ಆ ಸ್ವರೂಪ ಸುಖಕ್ಕೆ ಏನು ಹೆಸರು ಅಂತ ಕೇಳಿದ್ರೆ ಪ್ರಮೋದ ಅಂತ ಹೆಸರು. ಪ್ರಕೃಷ್ಟ ಮೋದ, ಮೋದ ಬೇರೆ, ಪ್ರಮೋದ ಬೇರೆ. ಮುತು ಅಂತ ಹೇಳಿದ್ರೆ ಮುತು ಅದು ಮಧ್ಯಮಾನಂದ, ಅದೇ ಉತ್ತಮಾನಂದ ಹೇಳು ಅದು ಪ್ರಮೋದ. ಪ್ರಮೋದ ಶಬ್ದಕ್ಕೆ ಪ್ರಕೃಷ್ಟ ಮೋದ, ಒಳ್ಳೆಯ ಮೋದ, ಅದು ಸ್ವರೂಪ ಸುಖವನ್ನು ಅನುಭವಿಸಿಕೊಂಡಿರುವಂತಹದ್ದು. ಭಗವಂತ ಆ ಪ್ರಕೃಷ್ಟ ಸುಖದಲ್ಲಿ ಅವನಿದ್ದಾನೆ, ಆದ್ದರಿಂದಾಗಿ ಅವನನ್ನು ಪ್ರಮೋದ ಅಂತ ಕರೀತಾರೆ. ಅಷ್ಟು ಮಾತ್ರವಲ್ಲದೆ ಇನ್ನು ಸರ್ವವ್ಯಾಪಿ, ಮತ್ತು ಅವನನ್ನು ಆನಂದ ಆತ್ಮ ಏನು ಇಡೀ ವ್ಯಾಪ್ತಿ, ಭಗವಂತನ ವ್ಯಾಪ್ತಿಗೆ ಕೊನೆ ಇಲ್ಲ, ಸೀಮೆ ಇಲ್ಲ, ಎಂಡಿಲ್ಲ. ಇಂತಹ ಎಂಡ್ಲೆಸ್ ಆಗಿರತಕ್ಕಂಥವನು ಅಂತಹ ಭಗವಂತ ಅವನನ್ನು ಸರ್ವವ್ಯಾಪಿ ಆಗೋದ್ರಿಂದಾಗಿ ಅವನನ್ನು ಆತ್ಮ ಅಂತ ಕರೀತಾರೆ. ಇನ್ನು ಅಷ್ಟಾದ ಮೇಲೆ ಆ ಭಗವಂತನ ಈ ಬ್ರಹ್ಮಣ ಯಾರಿಗೆ ಬಹಿಸ್ತ ದೇವವತ್ ಅವಿಷ್ಣೋ ದೇವ ಸ್ಮೃತ ಅಂತರ್ವ್ಯಾಪ್ತಿ ಭಗವಂತ ಹೇಳ್ತಾರೆ. ಒಳ್ಳೆಯ ಒಂದು ಉತ್ತರವನ್ನು ಭಾಷಣದಲ್ಲಿ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಭಗವಂತನನ್ನ ಬ್ರಹ್ಮ ಅಂತ ಕರ್ತಲ್ವ, ಹೇಗೆ ಅಂತ ಕೇಳಿದ್ರೆ ಬ್ರಹ್ಮಯತಿ ಎಲ್ಲರಿಗೂ ಕೂಡ ಪೂರ್ಣನಾಗಿರುವಂತೆ ಅವನು ಕೊಡ್ತಾನೆ. ಪೂರ್ಣವಾಗಿರ್ತಕ್ಕ ಸುಖ, ಅವರವರ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಪೂರ್ಣ ಸುಖವನ್ನು ಕೊಡ್ತಾನೆ. ಮತ್ತು ಸೃಷ್ಟಿಯ ಮೂಲಕ ಆ ಜಗತ್ತಿಗೆ ವೃದ್ಧಿಯನ್ನು ಏನು ಭಗವಂತ ಒಳಗಡೆ ಇದ್ದುಕೊಂಡು ಹೊರಗೆದ್ದುಕೊಂಡು ಎಲ್ಲ ರೀತಿಯ ಇದ್ದುಕೊಂಡು ಅವನು ಧಾರಣೆ ಮಾಡಿದ್ದಾನೆ, ಅದನ್ನು ವೃದ್ಧಿಗೊಳಿಸ್ತಾನೆ. ಆದ್ದರಿಂದಾಗಿ ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಈ ಎಲ್ಲ ಆನಂದಮಯ, ವಿಜ್ಞಾನಮಯ ಮತ್ತು ಮನೋಮಯ, ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ ಇದೆಲ್ಲವೂ ಕೂಡ ಭಗವಂತನದ್ದೇ 5 ರೂಪಗಳು. ಹೇಗೆ ಅಂತ ಕೇಳಿದರೆ ಪಂಚರೂಪಂತು ತದ್ ಬ್ರಹ್ಮ ಜೀವಾದ ಅನ್ಯನ ವಿದ್ಯತೆ. ಪಂಚರೂಪಿಯಾಗಿ ಪ್ರದ್ಯುಮ್ನ, ಸಂಕರ್ಷಣ,
ಅನಿರುದ್ಧ ವಾಸುದೇವ ನಾರಾಯಣ. ಈ 5 ರೂಪಗಳು ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ, ಮನೋಮಯ ಈ 5 ಪ್ರಕರಣಗಳಿಗೆ ನಿಯಾಮಕವಾಗಿರತಕ್ಕಂತಹದ್ದು. ಮತ್ತೆ ಇದೆಲ್ಲವೂ ಕೂಡ ಅವನದ್ದೇ ರೂಪಗಳು. ಯಾಕೆ ಅಂತ ಕೇಳಿದ್ರೆ ಉತ್ತರೈ ಪೂರಿತಾ ಪೂರ್ವೇ ನಿಶ್ಚಿತೃತ್ವೇನ ಸರ್ವಶಃ ಭಗವಂತ ಅತ್. ಯಾಕೆ ಇಡೀ ಜಗತ್ತನ್ನ ಅನ್ನ ಅಂತ ಹೇಳ್ತಾರೆ, ಅದರಿಂದಾಗಿ ಅವನನ್ನು ಅನ್ನ ಅಂತ ಕರೆದ್ರು. ಇನ್ನು ಪ್ರಣೇತೃ, ಇಡೀ ಜಗತ್ತನ್ನ ಅವನು ಮುಂದಕ್ಕೆ ಕೊಂಡೋಗ್ತಾನೆ, ಅದರಿಂದಾಗಿ ಅವನನ್ನು ಪ್ರಣೇತೃ ಅಂತ ಕರೆದ್ರು. ಇನ್ನು ಆನಂದಮಯ, ಯಾಕೆ ಆನಂದಶ್ಚ, ಇಡೀ ಜಗತ್ತಿಗೆ ಆನಂದವನ್ನು ಕೊಡ್ತಾನೆ, ಅದರಿಂದಾಗಿ ಅವನನ್ನು ಆನಂದಮಯ ಅಂತ ಕರೆದ್ರು. ಇನ್ನು ಅನ್ನಾದಿಮಯ ಸ್ಮೃತ ಪೂರ್ಣ, ಭಗವಂತ ಪೂರ್ಣ, ಯಾಕೆ ಇಡೀ ಜಗತ್ತನ್ನ ತಾನು ತನ್ನ ಹತೋಟಿಯಲ್ಲಿ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದಾನೆ, ಅದರಿಂದಾಗಿ ಅವನನ್ನು ಕರೆದ್ರು. ಮತ್ತೆ ಇದೆಲ್ಲವೂ ಕೂಡ ಭಗವಂತನದ್ದೇ ಎಕ್ಸ್ಟ್ರಾ ಗುಣಗಳು. ಇದನ್ನು ಬಿಟ್ಟು ಬೇರೆ ಯಾರ್ದೂ ಕೂಡ ಇದರಲ್ಲಿ ಕೈವಾಡ ಇಲ್ಲ. ಭಗವಂತನನ್ನು ಬಿಟ್ಟು ಅನ್ಯರು ಯಾರಾದರೂ ಕೂಡ ಇದರಲ್ಲಿ ತಮ್ಮ ಒಂದು ವ್ಯವಸ್ಥೆಯನ್ನು ಇಟ್ಕೊಳ್ತಾರೋ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾಕೆ ಭಗವಂತ ಬಿಟ್ಟು ಯಾರಿಗೂ ಕೂಡ ಇಂತಹ ಸಾಮರ್ಥ್ಯ ಇಲ್ಲವೇ ಇಲ್ಲ. ಅಷ್ಟು ಮಾತ್ರವಲ್ಲದೆ ಇದನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕಂತೆ. ತಿಳ್ಕೊಂಡದ್ರಿಂದಾಗಿ ಏನಾಗಿದೆ ಅಂತ ಕೇಳಿದ್ರೆ ತೇ ಅಂತಸ್ತಮಾಲಯ, ಭಗವಂತನನ್ನು ಹೊಂದಿದ್ದಾರೆ. ಭಗವಂತನ ಲೋಕ ಯಾವುದು? ಭಗವಂತ ವೈಕುಂಠಾದಿ ಲೋಕಗಳು. ಭಗವಂತ ಆ ಲೋಕದಲ್ಲಿದ್ದುಕೊಂಡು ಅವರೆಲ್ಲರನ್ನೂ ಕೂಡ ತಾನು ನಿಯಮನೆ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಅವರೆಲ್ಲರಿಗೂ ಕೂಡ ಭಗವಂತ ಆನಂದ ಮತ್ತು ಸುಖ ಇದೆಲ್ಲವನ್ನೂ ಕೂಡ ಭಗವಂತ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಸಂತಸ್ತೇತಿ ವಿಜ್ಞೇಯ ಮುಕ್ತಿಯೋಗ್ಯ ಧ್ರುವಂ. ಈ ರೀತಿಯಾಗಿ ಅವನನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕು. ಭಗವಂತನನ್ನು ತಿಳ್ಕೊಳ್ಳುವುದಿದೆ. ಯಾಕೆ ತಿಳ್ಕೊಳ್ಳೋದು ಹೇಗೆ ಬೇಕಾದರೂ ತಿಳ್ಕೊಳ್ಬೋದು. ಭಗವಂತನು ನನ್ನ ಹಾಗೆ ಅಂತ ತಿಳ್ಕೊಂಡ್ರೆ ಭಗವಂತನಿಗೂ ಕೂಡ ಏನು ದೋಷ ಉಂಟು, ಭಗವಂತನು ಕೂಡ ಹುಟ್ಟುತ್ತಾನೆ, ಭಗವಂತನು ಸಾಯ್ತಾನೆ, ಅಥವಾ ಭಗವಂತನಿಗೆ ಗುಣಗಳಿಲ್ಲ, ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಭೇದಗಳಿಲ್ಲ, ಈ ರೀತಿಯಾಗಿರ್ತಕ್ಕಂತಹ ಚಿಂತನವನ್ನು ಮಾಡಿದರೆ ಅವನ ಸ್ವರೂಪ, ಅವನ ಕ್ರಿಯೆ, ಅವನ ಅವತಾರ ಇದೆಲ್ಲದಕ್ಕೂ ಕೂಡ ಭೇದವನ್ನು ಕಲ್ಪನೆ ಮಾಡಿಕೊಂಡು ಬಂದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಅದರಿಂದ ಅಂಧಂಧ ಮಸ್ಸಾಗ್ತದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಕಲ್ಪನೆ ಮಾಡುವಾಗ ಅಥವಾ ಅವನನ್ನು ಚಿಂತನೆ ಮಾಡುವಾಗ ಯಾವುದೇ ಅವನ ರೂಪಗಳಲ್ಲಾಗಲಿ ಅಥವಾ ಅವನ ಕ್ರಿಯೆಗಳಲ್ಲಾಗಲಿ ಅಥವಾ ಅವನ ಯಾವುದೇ ವ್ಯವಸ್ಥೆಯಲ್ಲಿಯೂ ಕೂಡ ಅಲ್ಲಿ ಭೇದವನ್ನು ಕಲ್ಪನೆ ಮಾಡಬಾರ್ದು ಅಂತ. ಅದಕ್ಕೆ ಉಪನಿಷತ್ತು ಈ ಆನಂದಮಯ, ವಿಜ್ಞಾನಮಯ, ಪ್ರಾಣಮಯ, ಮನೋಮಯ ಇದೆಲ್ಲದಕ್ಕೂ ಕೂಡ ನೇರವಾಗಿ ಅರ್ಥ ಮಾಡಿದ್ದು ಏನು ಅಂತ ಕೇಳಿದ್ರೆ ಭಗವಂತ ಅವನ ಪಂಚರೂಪಗಳು ಯಾವುದೆಲ್ಲ ಅಂತ ಕೇಳಿದ್ರೆ ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ವಾಸುದೇವ, ನಾರಾಯಣ ಈ 5 ರೂಪಗಳನ್ನು ಅದಕ್ಕೆ ನಿಯಾಮಕವಾಗಿರ್ತಕ್ಕಂತಹ ರೂಪಗಳು ಎಂಬುದಾಗಿ ತಿಳ್ಕೊಳ್ಳಬೇಕು ಅಂತ ಹೇಳಿದರು. ಸರಿ, ಅದಕ್ಕೆ ಮುಂದೆ ಇದನ್ನು ತಿಳ್ಕೊಂಡದ್ರಿಂದಾಗಿ ಏನಾಗ್ತದೆ ಹೇಳ್ತಾರೆ. ಅಥೋ ಅನುಪ್ರಶ್ನಾ ಉತೋ ವಿದ್ವಾನ್ ಅಮಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಈ ಅನ್ನಮಯಾದಿ ಪಂಚರೂಪಗಳನ್ನು ನಿರೂಪಣೆ ಮಾಡಿದ್ರು. ಅನ್ನಮಯಾದಿಗಳು ಯಾರು ಅಂತ, ಅನ್ನಮಯಾದಿಗಳು ಯಾರು ಅಂತ ಉತ್ತರ ಸಿಕ್ಕಿತು. ಅನ್ನಮಯಾದಿಗಳು ಬೇರೆ ಯಾರೂ ಅಲ್ಲ, ಅನ್ನಮಯಾದಿಗಳು ಭಗವಂತನೇ ಅಂತ. ಈ ಎಲ್ಲ ಪ್ರಕರಣವನ್ನು ಹೇಳಿದ ನಂತರ ಏನಾಗ್ತದೆ ಅದಕ್ಕೆ ಹೇಳ್ತಾರೆ. ಬ್ರಹ್ಮಜ್ಞಾನಿ ಅವನು ಬ್ರಹ್ಮನನ್ನು ಪಡೀತಾನೆ. ವರುಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಚತುರ್ಮುಖ ಬ್ರಹ್ಮನ ಹತ್ರ ಪ್ರಶ್ನೆಯನ್ನು ಮಾಡ್ತಾನಂತೆ. ಈ ಪ್ರಶ್ನೆಗಳು ಏನು ಅಂತ ಕೇಳಿದ್ರೆ ಅಜ್ಞಾನಿಗಳು ತಮ್ಮ ಮರಣದ ನಂತರ ವೈಕುಂಠಾದಿ ಲೋಕಗಳಲ್ಲಿರತಕ್ಕಂತಹ ಭಗವಂತ, ಯಾಕೆ
ಭಗವಂತ ವೈಕುಂಠಾದಿಗಳಲ್ಲಿ ತಾನಿದ್ದಾನೆ. ವೈಕುಂಠದಲ್ಲಿ, ಶ್ವೇತದ್ವೀಪದಲ್ಲಿ, ಅನಂತಸರಲ್ಲಿ ಎಲ್ಲದರಲ್ಲೂ ಇದ್ದಾನೆ. ಎಲ್ಲದರಲ್ಲಿಯೂ ಕೂಡ ತಾನಿದ್ದಾನಲ್ವ. ಅದಕ್ಕೆ ಇದು ಯಾರಿಗೆ ಅಜ್ಞಾನಿಗಳು ಭಗವಂತನನ್ನು ಹೊಂತಾರೋ ಅಥವಾ ಜ್ಞಾನಿಗಳಿಗೆ ಮಾತ್ರವೋ? ಅಜ್ಞಾನಿಗಳಿಗೆ ಕೂಡ ಭಗವಂತನ ಲೋಕ ಉಂಟು, ಇಲ್ಲ ಜ್ಞಾನಿಗಳಿಗೆ ಮಾತ್ರ ಭಗವಂತನ ಲೋಕ ಏನಾದರೂ ಕೂಡ ಈ ರೀತಿಯಾಗಿರ್ತಕ್ಕ ಪ್ರಭೇದಗಳುಂಟು? ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈಗ ಇನ್ನೂ ಅದಕ್ಕೆ ಪ್ರಶ್ನೆಯನ್ನು ಮಾಡ್ತಾರೆ. ವಿದ್ವಾನ್ ಅಮಂ ಲೋಕಂ ಪ್ರೇತ್ಯ, ವಿದ್ವಾಂಸರು ಒಳ್ಳೆಯ ಜ್ಞಾನಿ ಮಾತ್ರ ಭಗವಂತನನ್ನು ಹೊಂತಾನೋ ಅಥವಾ ಅಜ್ಞಾನಿಯೂ ಕೂಡ ಹೋಗಿ ಭಗವಂತನನ್ನು ಹೊಂತಾನೋ? ಇಲ್ಲ ಇಲ್ಲ, ಎಲ್ಲ ಜ್ಞಾನಿಗಳು ಬ್ರಹ್ಮನನ್ನು ಹೋಗಿ ಭಗವಂತನನ್ನು ಹೋಗಿ ಸೇರ್ತಾರೆ ಅಂತಾದರೆ ಎಲ್ಲರೂ ಕೂಡ ಒಬ್ಬರೇ ಸಾಕಲ್ವ? ಎಲ್ಲರೂ ಕೂಡ ಹೋಗಿ ಭಗವಂತನನ್ನು ಸೇರಿದ್ದಾರೆ ಅಂತ ಆಗಿಬಿಡ್ತಾರೆ, ಸಾಕಾಗ್ತದೆ. ಇಲ್ಲ, ಒಬ್ಬ ಮಾತ್ರ ಹೋಗಿ ಸೇರ್ತಾನೆ ಅಂತ ಆಗಿಬಿಟ್ರೆ ಅವನೊಬ್ಬ ತಿಳ್ಕೊಂಡ್ರೆ ಸಾಕು, ಉಳಿದವರು ಯಾರೂ ಬೇಡವೇ ಬೇಡ, ತಿಳ್ಕೊಳ್ಳಿಕ್ಕೆ ಹೋಗೋದು ಬೇಡ. ನಾವು ಭಗವಂತನ ತಿಳ್ಕೊಳ್ಳಿಕ್ಕೆ ಏನಾಗಬೇಕು? ಭಗವಂತನೂ ಕೂಡ ನಮ್ಮಂತೇನೆ ಅಂತ ಆಗಿಬಿಟ್ರೆ ಯಾರೋ ಒಬ್ಬರು ತಿಳ್ಕೊಳ್ತಾನೆ. ಯಾರೋ ಒಬ್ಬರು ತಿಳ್ಕೊಂಡ ಅಂತಾದರೆ ಅವರೊಬ್ಬ ತಿಳ್ಕೊಂಡ್ರೆ ಸಾಕು. ನನಗೂ ದೇವರಿಗೂ ಭೇದ ಇಲ್ಲ ಅಂತ ಆದರೆ ಯಾರೋ ಒಬ್ಬನಿಗೆ ಜ್ಞಾನ ಬಂತು. ಯಾರೋ ಒಬ್ಬನಿಗೆ ಜ್ಞಾನ ಬಂದ ಮೇಲೆ ಅವನು ದೇವರನ್ನು ಸೇರಿದ. ಅವನು ದೇವರನ್ನು ಸೇರಿದ್ರಿಂದಾಗಿ ನಾನು ಕೂಡ ಹೋಗಿ ದೇವರನ್ನು ಸೇರಬೇಕು. ಯಾಕೆ? ಅವನಿಗೆ ಜ್ಞಾನ ಬಂತು. ಅವನಿಗೆ ಜ್ಞಾನ ಬಂದ್ರಿಂದಾಗಿ ನನಗೂ ಅವನಿಗೂ ಭೇದ ಇಲ್ಲ, ನಾನು ಅವನು ಒಂದೇ ಅಂತ ಆಗಿಬಿಟ್ರೆ ಒಬ್ಬ ತಿಳ್ಕೊಂಡದ್ರಿಂದಾಗಿ ಎಲ್ಲರೂ ಕೂಡ ಹೋಗಿ ಸೇರಿಕೊಳ್ಬೇಕು. ಇಲ್ಲ, ಯಾರೋ ಒಬ್ಬ ತಿಳ್ಕೊಂಡ ಇನ್ನೊಬ್ಬ ತಿಳ್ಕೊಳ್ಳಿಲ್ಲ ಅಂತ ಆದರೆ ಅದರಲ್ಲಿ ಏನೋ ಒಂದು ವ್ಯವಸ್ಥೆ ಉಂಟು. ಒಬ್ಬ ತಿಳ್ಕೊಂಡ, ಒಬ್ಬ ಜ್ಞಾನಿ, ಒಬ್ಬ ಅಜ್ಞಾನಿ ಅಂತ. ಅಂದರೆ ಏನಾಯಿತು? ಕೆಟಗರಿ ಉಂಟು ಅಂತಾಯಿತು. ಒಂದು ಜ್ಞಾನಿ ವರ್ಗದ ಒಂದು ಕೆಟಗರಿ ಉಂಟು, ಅಜ್ಞಾನಿ ವರ್ಗದ ಒಂದು ಕೆಟಗರಿ ಉಂಟು ಅಂತಾಯಿತು. ಈ ವಿಭಾಗ ಯಾಕೆ? ಈ ವಿಭಾಗವನ್ನು ಹೇಗೆ ಕೂಡಿಸ್ತೀರಿ? ಎಲ್ಲರೂ ಕೂಡ ಒಂದೇ ಅಂತ ಆಗಿಬಿಟ್ರೆ ಯಾರಿಗೋ ಒಬ್ಬ ಒಬ್ಬನಿಗೆ ಶಾಲೆಯಲ್ಲಿ ಒಳ್ಳೆಯ ಮಾರ್ಕ್ ಬಂತು, ಆ ಮಾರ್ಕನ್ನು ಎಲ್ಲರಿಗೂ ಕೊಡಬೇಕು. ಯಾಕೆ? ಅವನಿಗೆ 100 ಮಾರ್ಕ್ ಬಂದ ಕಾರಣ ಆ ಮಾರ್ಕನ್ನು ಎಲ್ಲರಿಗೂ ಕೂಡ ಹಂಚಿ, ಅವನಿಗೆ 100 ಬಂತಲ್ವ, ಉಳಿದವರಿಗೆ ಎಲ್ಲರಿಗೂ ಕೂಡ 100 ಮಾರ್ಕ್. ಯಾಕೆ? ನಾನು ಅವನು ಒಂದೇ ಅಂತ ಆಗಿಬಿಟ್ರೆ ಎಲ್ಲರಿಗೂ ಕೂಡ 100 ಮಾರ್ಕನ್ನು ಕೊಟ್ಟು ಬಿಡಬೇಕು. ಇಲ್ಲ, ಅವನಿಗೆ ಮಾತ್ರ ಯಾಕೆ ವ್ಯತ್ಯಾಸ? ಓದಿದವನಿಗೆ ಒಂದು 100 ಮಾರ್ಕ್ ಒಳ್ಳೆಯ ಮಾರ್ಕ್, ಓದದೇ ಇರತಕ್ಕಂಥವನಿಗೆ ಕಮ್ಮಿ ಮಾರ್ಕ್. ಈ ವ್ಯವಸ್ಥೆಗಳು ಯಾಕೆ? ಇದೇ ವ್ಯವಸ್ಥೆಯನ್ನು ನಮಗೆ ಉಪನಿಷತ್ತು ಕೂಡ ಹೇಳ್ತದೆ. ನಮ್ಮಲ್ಲೂ ಕೂಡ ಭಗವಂತನಿಗೂ ಕೂಡ ಭೇದ ಎಂಬುದು ನಿಶ್ಚಿತ. ಯಾಕೆ? ನಾನು ಬೇರೆ, ಭಗವಂತ ಬೇರೆ. ಭಗವಂತನಲ್ಲಿ ಏನಿದೆ? ನನಗೂ ಭಗವಂತನಿಗೂ ಆಕಾಶ ಮತ್ತು ಭೂಮಿಯಷ್ಟು ವ್ಯತ್ಯಾಸ ಉಂಟು. ಯಾಕೆ? ಭಗವಂತ ಪೂರ್ಣವಾಗಿ ಸುಖವುಳ್ಳವನು, ನನ್ನಲ್ಲಿ ಸುಖ ಎಂಬುದಿಲ್ವೇ ಇಲ್ಲ. ನನ್ನಲ್ಲಿ ನಮ್ಮಲ್ಲಿ ದೋಷ ಪೂರ್ಣ ಉಂಟು. ದೋಷ ಹುಡುಕಿದ್ರೆ ಸಾಕು, ಆದರೆ ಭಗವಂತನಲ್ಲಿ ದೋಷ ಎಂಬುದಿಲ್ವೇ ಇಲ್ಲ. ಇದನ್ನೇ ಉಪನಿಷತ್ತು ಬಿಡಿಸಿ 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 ಅರ್ಥವನ್ನು ಹೇಳ್ತದೆ. ಹೇಗೆ ಅಂತ ಕೇಳಿದರೆ, ಜ್ಞಾನಿಗಳನ್ನು ಭಗವಂತನನ್ನು ಪಡ್ಕೊಳ್ತಾರೆ ಅಂತ ಆದರೆ, ಅವರೇ ಎಲ್ಲರನ್ನು ಪಡ್ಕೊಳ್ತಾರೆ ಅಂತ ಆದರೆ, ಈ ಒಬ್ಬ ತಿಳ್ಕೊಂಡ್ರೆ ಅವನೇ ಎಲ್ಲವನ್ನು ತಿಳ್ಕೊಂಡು ಹಾಗಾಗ್ತದೆ, ಸಾಕಾಗ್ತದೆ ಅಂತ ಹೇಳಿದರೆ ಇಲ್ಲ. ಇದಕ್ಕೆ ಉತ್ತರ ಉಂಟು. ಹೇಗೆ ಅಂತ ಕೇಳಿದರೆ, ಬ್ರಹ್ಮವಿತ್ ಆಪ್ನೋತಿ ಪರಂ ಬ್ರಹ್ಮ ಆಪ್ನೋತಿ. ಒಳ್ಳೆಯ ಬ್ರಹ್ಮಜ್ಞಾನಿ ಅಂತ ಹೇಳಿದರೆ ಬ್ರಹ್ಮನನ್ನು ತಿಳ್ಕೊಳ್ಬೇಕು ಅಂತಾದರೆ ಅದಕ್ಕೆ ತುಂಬ ಸಾಧನೆ ಬೇಕು. ಯಾರೋ ಒಬ್ಬ ತಿಳ್ಕೊಂಡ ತಕ್ಷಣ ಅವನಿಗೆ ಹೋಗಿ ಬ್ರಹ್ಮನನ್ನು ತಿಳ್ಕೊಂಡ್ರೆ ಹಾಗಾಗೋದಿಲ್ಲ. ಬ್ರಹ್ಮನನ್ನು ತಿಳ್ಕೊಳ್ಬೇಕು ಅಂತಾದರೂ ಕೂಡ ತುಂಬ ಸಾಧನೆ ಬೇಕು. ಅದಕ್ಕೆ ಅಷ್ಟು ಸಾಧನೆಯನ್ನು ಮಾಡಿ ತಾನು ಅಷ್ಟು ಕಷ್ಟವನ್ನು ಪಟ್ಟ ಅಂತಾದರೆ ಆವಾಗ ಮಾತ್ರ ಅವನು ಭಗವಂತನನ್ನು ಪಡಿಲಿಕ್ಕಾಗದೆ ಎಂಬುದಾಗಿ ಉತ್ತರವನ್ನು ಉಪನಿಷತ್ಕಾರರು ನಮಗೆ ಕೊಡ್ತಾರೆ. ಅದು ವಿಸ್ತೃತವಾಗಿರ್ತಕ್ಕಂತಹ ಭಾಗ. ಆ ವಿಸ್ತೃತವಾಗಿರ್ತಕ್ಕಂತಹ ಭಾಗವನ್ನು ಮುಂದಕ್ಕೆ ಸೇರಿದಾಗ ನಾವು ತಿಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.